ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಪದ ಭಕ್ಷ್ಯ ಮಾಡ್ತಾಯಿದ್ದೀನಿ. ಇದು ನಾವು ನೈವೇದ್ಯಕ್ಕೆಲ್ಲ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಬೇರೆ ಎಲ್ಲ ನೈವೇದ್ಯ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿದ್ರೆ ಇದು ಸಖತ್ ಈಸಿಯಾಗಿ ಮಾಡ್ಬೋದು. ಸಪದ ಭಕ್ಷ್ಯ ಅಂದರೆ ನಾವೆಲ್ಲದನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು. ತುಪ್ಪ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ನಾವಿಲ್ಲಿ ರವೆ ತೊಗೋಬೇಕಾಗತ್ತೆ, ಅಷ್ಟೇ ಹಾಲು, ಅಷ್ಟೇ ಸಕ್ಕರೆ ತೊಗೋಬೇಕಾಗತ್ತೆ. ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ನೈವೇದ್ಯ ಇಡೋಕ್ಕಂತೂ ಇದು ತುಂಬ ಶ್ರೇಷ್ಠ ಆಗಿರೋದು. ನಾಳೆ ಹೆಂಗಿದ್ರು ಅಂಗಾರ ಸಂಕಷ್ಟಿ ಬರ್ತಾ ಇದೆ, ಅದಕ್ಕೆ ನಾವು ನೈವೇದ್ಯ ಇದನ್ನು ಆರಾಮಾಗಿ ಮಾಡ್ಕೋಬಹುದು. ಅಂಗಾರ ಸಂಕಷ್ಟಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ವರ್ಷದಲ್ಲಿ ಒಂದು ಅಂಗಾರ ಸಂಕಷ್ಟಿ ಮಾಡೋದು ಒಂದೇ, ಪ್ರತಿ ಸಂಕಷ್ಟಿ ಮಾಡೋದು ಒಂದೇ ಅಂತ ಹೇಳ್ತಾರೆ. ಒಂದು ಮಾಡಿದ್ರೆ ನಾವು ವರ್ಷ ಪೂರ್ತಿ ಮಾಡ್ದಂಗೆ ಅಂತ ಹೇಳಿ ಅರ್ಥ. ಮತ್ತು ಅದು ಮಂಗಳವಾರ ಬಂದ್ರಂತೂ ಇನ್ನೂ ತುಂಬ ಶ್ರೇಷ್ಠ. ಯಾರಿಗೆಲ್ಲ ಮಾಡಬೇಕು ಅಂತ ಇರುತ್ತೆ ಅವ್ರು ಆರಾಮಾಗಿ ಮಾಡ್ಕೋಬಹುದು. ನಾನಿವಾಗ ಇಲ್ಲಿ ಪ್ರಸಾದ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದಕ್ಕೆ ಫಸ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸು, ನಾನಿಲ್ಲಿ ಜಸ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾದಾಮ್ ಎಲ್ಲ ಹಾಕೋಬೋದು. ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಆಮೇಲೆ ರವೆನ ಹುರ್ಕೋಬೋದು. ನಾನು ಇಲ್ಲಿ ತುಪ್ಪ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ರವೆ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಕಮ್ಮಿ ಆದರೂ ನಡೆಯುತ್ತೆ, ಇಲ್ಲ ಜಾಸ್ತಿ ಆದರೂ ನಡೆಯುತ್ತೆ. ನಿಮಗೆ ತುಪ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿನಾದರೂ ಹಾಕೋಬೋದು, ಕಮ್ಮಿನಾದರೂ ಹಾಕೋಬೋದು. ಹಾಗಂತೇಳಿ ತುಂಬ ಕಮ್ಮಿ ಹಾಕೋಕ್ಕೆ ಹೋಗಬಾರ್ದು. ಎಲ್ಲ ಒಂದೇ ಅಳತೆಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಮಾಡೋದೂ ಈಸಿ. ಬೇರೆ ಪ್ರಸಾದಗಳಿಗೆಲ್ಲಗಿಂತ ಇದು ತುಂಬಾ ಕಮ್ಮಿ ಟೈಮಲ್ಲಿ ಒಂದೊಳ್ಳೆ ಪ್ರಸಾದ ಮಾಡ್ಕೋಬಹುದು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ತುಪ್ಪನೂ ಕಾದಿರುತ್ತೆ. ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ ಫ್ರೈ ಆಗೋಷ್ಟೊತ್ತಿಗೆ ತುಪ್ಪ ಕಾದಿರುತ್ತೆ. ಚೆನ್ನಾಗಿ ಕಾದಿರೋ ತುಪ್ಪಕ್ಕೆ ನಾನು ಇಲ್ಲಿ 1 ಬೌಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನೇ ತೊಗೋಬೇಕು. ಇದಕ್ಕೆ ದಪ್ಪ ರವೆ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಲೆಲ್ಲ ಮಾಡಬಾರ್ದು, ಚೆನ್ನಾಗಾಗೋದಿಲ್ಲ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದರಲ್ಲೇ ಮಾಡಬೇಕು. ರವೆನ ಚೆನ್ನಾಗಿ ಹುರ್ಕೋಬೇಕು. ಲೋವರ್ ಫ್ಲೇಮಲ್ಲೇ ಹುರ್ಕೊಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಫುಲ್ಲು ಸುಟ್ಟೋಗಿಬಿಡತ್ತೆ. ಸೊ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ರವೆ ಹುರ್ಕೊಳ್ಳೋಕ್ಕೆ. ಆಮೇಲೆ ಹಾಲೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಲ್ಲ, ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ದಪ್ಪ ತಳ ಇರೋ ಪಾತ್ರೆನೇ ತೊಗೊಳ್ಳಿ. ಆದಷ್ಟು ರವೆನ ಲೋವರ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಬೇಕು. ರವೆ ಎಷ್ಟು ಚೆನ್ನಾಗಿ ನಾವು ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಪ್ರಸಾದ ರೆಡಿ ಆಗುತ್ತೆ. ಅದು ಜಾಸ್ತಿನೂ ಹುರ್ಕೋಬಾರ್ದು, ಕಮ್ಮಿನೂ ಹುರ್ಕೋಬಾರ್ದು. 5 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಅಂದರೆ ಫುಲ್ ಕೆಂಪು ಆಗಕ್ಕೆ ಬಿಡಬಾರ್ದು. ಹಾಗೇ ಹಸಿ ಹಸಿ ಇದ್ರೂ ಚೆನ್ನಾಗಾಗೋದಿಲ್ಲ. ನೋಡಿಕೊಂಡು ನೀಟಾಗಿ ಹುರ್ಕೊಬೇಕು. ಲೋವರ್ ಫ್ಲೇಮಲ್ಲೇ ಮಾಡ್ಕೊಬೇಕು, ಹೈ ಫ್ಲೇಮೆಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು. ನಾನಿವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ರವೆ ಚೆಂದ ಹುರಿದ್ಮೇಲೆ ನಾವು ಬಾಳೆಹಣ್ಣು ಹಾಕ್ಕೊಬೇಕಾಗತ್ತೆ. ಬಾಳೆಹಣ್ಣು ಅಷ್ಟೇ, ನಾವು ತುಪ್ಪ ಮತ್ತು ರವೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ಬಾಳೆಹಣ್ಣು. ನಾನು ಇಲ್ಲಿ 1-2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಅದು ರವೆ ಮತ್ತು ಹಾಲು ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಕುಕ್ಕಾಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದು ತೊಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಅದೇ 1 ಬೌಲ್ ಆಗೋಷ್ಟೇ ಹಣ್ಣು ತೊಗೊಂಡಿದ್ದೀನಿ. 2-3 ಹಣ್ಣು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇದರಲ್ಲಿ ಕುಕ್ಕಾಗ್ಲಿಕ್ಕೆ ಬಿಡಬೇಕು. ರವೆ ಜೊತೆಗೇ ಅದು ಕುಕ್ ಆಗುತ್ತೆ, ಅದೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರಾಮಾಗಿ ಕುಕ್ಕಾಗಿ ಅದು ಗೊತ್ತೇ ಆಗೋದಿಲ್ಲ ನಿಮಗೆ ಬಾಳೆಹಣ್ಣು ಹಾಕಿದ್ದೀರಾ ಅಂತ. ಆ ಥರ ಸ್ಮ್ಯಾಶ್ ಆಗಿ ಹೋಗಿಬಿಡತ್ತೆ. ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನೂ ನಾನು 1 ಬೌಲಷ್ಟು, ಅಂದರೆ ನನ್ನ ಕಣ್ಣು ಅಳತೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಅಳತೆಗೆ, ಅಂದರೆ ಬೌಲು, ನಾನು ಫಸ್ಟ್ 1 ಬೌಲ್ ತೊಗೊಂಡಿದ್ದಲ್ಪ ಅದೇ ಬೌಲ್ ಅಳತೆಗೆ ನೀವು ರವೆ ಯಾವ ಬೌಲಲ್ಲಿ ತೊಗೊಂಡಿದ್ದೀರೋ ಅದೇ ಬೌಲಲ್ಲೇ 1 ಬೌಲು ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ, ಕಮ್ಮಿ ಬೇಕು ಅನ್ನೋರು ಕಮ್ಮಿನೇ ಹಾಕ್ಕೋಬೋದು. ತುಂಬ ಕಮ್ಮಿ ಹಾಕ್ಕೊಂಡ್ರು ಚೆನ್ನಾಗಾಗೋದಿಲ್ಲ. ಸೊ ಇದಕ್ಕೆ 1 ಬೌಲಷ್ಟು ರವೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ಸಕ್ಕರೆ, ಅಷ್ಟು ಬಾಳೆಹಣ್ಣು, ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗೋ ತನಕ ಇಲ್ಲಿ ನಾನು 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಅದೊಂದು 2 ನಿಮಿಷ ಬಿಟ್ಟು ಕರೆಕ್ಟು 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. 1 ಕಪ್ ಹಾಲು ಹಾಕಿದ್ಮೇಲೆ ಇಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ ಹಾಲು 1.5 ಕಪ್ಪು ನೀರು, ಅಂದರೆ 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರು ಥರ ಆಗುತ್ತೆ. ಹಾಲು 1 ಕಪ್ಪು, 1.5 ಕಪ್ಪು ನೀರು ಹಾಕಿದ್ದೀನಲ್ಲ, ಹಾಕಿಬಿಟ್ಟು ಲೋವರ್ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೋಬೇಕು. ರವೆ ಗಂಟು ಆಗಬಾರ್ದು. ಗಂಟು ಆದರೆ ಅದು ಬೇಯೋದೇ ಇಲ್ಲ. ಅದಕ್ಕೋಸ್ಕರ ನಾವು ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಈ ಹದಕ್ಕೆ ಬರೋ ತನಕ ತಿರುಗಿಸ್ಕೋಬೇಕು. ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ತಿರ್ಸ್ಕೊಂಡ್ರೆ ಒಳ್ಳೆಯದು. ಅಂದರೆ ಅದರೊಳಗಡೆ ಏನಾದರೂ ಮಿಸ್ಸಾಗಿ ಏನಾದರೂ ಒಂದು ಸಣ್ಣ ಗಂಟು ಏನಾದರೂ ಆಗಿದ್ದರೆ ಆಗೋದಿಲ್ಲ. ನಾವು ಚೆನ್ನಾಗಿ ತಿರ್ಸ್ಕೊತಾ ಇದ್ದರೆ, ಒಂದು ವೇಳೆ ಆಗಿದ್ದರೆ ಹೋಗುತ್ತೆ. ಇನ್ನು ನಾನು ಫಸ್ಟಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಇವಾಗ ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನಾನು ಲೋವರ್ ಫ್ಲೇಮಲ್ಲೇ ಮಾಡ್ಕೊಂಡಿರೋದು. ಮತ್ತು ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿರೋದ್ರಿಂದ ಬುಡ ಎಲ್ಲ ಜಾಸ್ತಿ ಹಿಡಿಯೋದಿಲ್ಲ, ಆರಾಮಾಗಿ ಹಾಗೆ ಎತ್ಕೊಂಬರುತ್ತೆ. ಅದು ಚೆನ್ನಾಗಿ ಹಿಂಗೆ ಎತ್ಕೊಂಬರ್ತಿದೆ ಅಂದರೆ ಅದು ಕುಕ್ ಆಗಿದೆ ಅಂತ ಅರ್ಥ. ಇದಿವಾಗ ರೆಡಿ ಆಗಿದೆ. ನಿಮಗೇನಾದರೂ ಇದೇ ಥರ ವೀಡಿಯೋಸ್ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ. ನಾನು
ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದ ಮಾಡಿಕೊಂಡಿದ್ದೆ. ನೀವು ನಾಳೆ ಅಂಗಾರಕ ಸಂಕಷ್ಟಿಗಾದರೂ ಮಾಡ್ಕೋಬಹುದು. ದೇವರಿಗೆ ಈ ಥರ ನೈವೇದ್ಯ ಇಟ್ಟು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ತುಂಬ ಕಮ್ಮಿ ಟೈಮಲ್ಲಿ ಒಂದೊಳ್ಳೆ ಪ್ರಸಾದ ಮಾಡ್ಕೋಬೋದು. ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ಚೆನ್ನಾಗೇ ಬರುತ್ತೆ. ಆರಾಮಾಗಿ ಮನೇಲೇ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.